ರಾಜ್ಯದಲ್ಲಿ ಕಳೆದ 3 ದಿನಗಳಿಂದ ಒಂದು ಹೊಸ ಬೆಳವಣಿಗೆ. ರಾಜ್ಯದ ಜನತೆಯನ್ನ ಮಂಕುಬೂದಿ ಏರಿರ್ತಕ್ಕಂಥ ಈ ಸರ್ಕಾರದ ಜನತೆಯ ಬಗ್ಗೆ ಕಿಂಚಿತ್ತೂ ಗೌರವವನ್ನು ಹೊಂದಿಲ್ಲದೆ ಇರತಕ್ಕಂಥ ಸರ್ಕಾರ ಇದು. ಭಯ ಭಕ್ತಿ ಇಲ್ಲ. ಮೊನ್ನೆ BR ಪಾಟೀಲ್ರು ಒಬ್ಬ ಗೌರವಾನ್ವಿತ ಶಾಸಕರಷ್ಟೇ ಅಲ್ಲ, ನಾವುಗಳಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ. BR ಪಾಟೀಲ್ ಅವರು ರಾಜಕೀಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಹಿನ್ನೆಲೆ ಹಿಂದೆ ನೋಡಿದ್ದೀವಿ ನಾವು. ಯಾವೊಂದು ಹಿನ್ನೆಲೆಗಳನ್ನು ಹೊಂದಿದ್ರು, ಒಂದು ಶಾಸಕ ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಅನುಭವ ಇರ್ತಕ್ಕಂಥ ವ್ಯಕ್ತಿ. ಅವರ ಕ್ಷೇತ್ರದಲ್ಲೇ ಹಲವಾರು ಹಳ್ಳಿಗಳಲ್ಲಿ ಸುಮಾರು 950 ಮನೆಗಳು ಅವರ ಗಮನಕ್ಕೇನೆ ಬರದೆ ವಸತಿ ಇಲಾಖೆಯಿಂದ ಏನು ಕೊಟ್ಟಿದ್ದಾರೆ. ವಸತಿ ಇಲಾಖೆಯ ಸಚಿವರ ಆಪ್ತ ಕಾರ್ಯದರ್ಶಿಗೆ ದೂರವಾಣಿ ಕರೆ ಮುಖಾಂತರ ಚರ್ಚೆಯನ್ನು ಮಾಡಿದ್ರು. ಆಪ್ತ ಕಾರ್ಯದರ್ಶಿ ಏನಂತ ಉತ್ತರ ಕೊಡ್ತಾನೆ, ಸರ್ ಯಾವುದಾದ್ರು ಪರ್ಟಿಕ್ಯುಲರ್ ಇದಿದ್ರೆ ದೂರು ಕೊಡಿ, ನಾವು ಆ್ಯಕ್ಷನ್ ತಗೋತೀವಿ ಅದರ ಮೇಲೆ. ಹೂ ಈಸ್ ಈ ಅವನು ಆಪ್ತ ಕಾರ್ಯದರ್ಶಿಗೆ ಆ್ಯಕ್ಷನ್ ತಗೊಳ್ಳೋ ಪವರ್ ಯಾರು ಕೊಟ್ಟವ್ರೆ? ವಸೂಲಿ ಮಾಡೋದಕ್ಕಂತೂ ಪವರ್ ಕೊಟ್ಟವ್ರಪ್ಪ. ವಸೂಲಿ ಮಾಡೋಕ್ಕೆ ಕೊಟ್ಟಿರ್ಬೋದು ಈ ರಾಜ್ಯದ ಮಂತ್ರಿಗಳು, ಅವರ ಆಪ್ತ ಕಾರ್ಯದರ್ಶಿಗಳು, ಅವರ ಇನ್ನೇ ಇರತಕ್ಕಂಥ ಹಿಂಬಾಲಕರಿಗೆ. ಯಾವುದಾದ್ರೂ ದೂರಿನ ಮೇಲೆ ಆ್ಯಕ್ಷನ್ ತಗೊಳ್ಳೋ ಇದನ್ನು ಆದೇಶನೂ ಕೊಟ್ಟುಬಿಟ್ಟಿದ್ದಾರಾ ಮುಖ್ಯಮಂತ್ರಿಗಳು? ಅವ್ರು ಅಷ್ಟು ಕ್ಲಿಯರಾಗಿ ಹೇಳ್ತಾರೆ. ಅಷ್ಟೆಲ್ಲ ಹೇಳಿದ ಮೇಲೂ ಆ ಆಪ್ತ ಕಾರ್ಯದರ್ಶಿಯ ಉತ್ತರವನ್ನು ಬಹುಶಃ ನೀವೆಲ್ಲ ಮಾಧ್ಯಮದಲ್ಲಿ ಜನತೆ ಮುಂದೆ ಇಟ್ಟಿದ್ದೀರಿ. ಅವರ ಹೇಳಿಕೆ ನಂತರ ಅವ್ರು ಮತ್ತೆ ಹೇಳಿದ್ರು, ನಾನು ಏನು ಹೇಳಿದ್ದೇನೆ ಅದು ನನ್ನದೇ ಧ್ವನಿ, ನಾನೇ ಚರ್ಚೆ ಮಾಡಿದ್ದೇನೆ, ನಾನು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಅಸತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಬೆಳಗ್ಗೆಯಿಂದ ರಾಜು ಕಾಗೆ ಅವ್ರದ್ದು ಶುರುವಾಗಿದೆ. ರಾಜು ಕಾಗೆ ಅವರು ಸಹ ಇವತ್ತು ಪ್ರಾರಂಭ ಮಾಡಿರೋದಲ್ಲ, ಬಹುಶಃ 2 ವರ್ಷದಲ್ಲಿ ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋಗಿದ್ದಾರೆ. BR ಪಾಟೀಲ್ರು ಹಲವಾರು ಬಾರಿ ಮಾಧ್ಯಮದ ಮುಂದೆ ಹೋದರು. ಅವರನ್ನು ಅದೇನೋ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನ ಏನೋ ಮಾಡ್ಕೊಂಡ್ರು ಮೊದಲು. ಆಮೇಲೆ ಅವರು ರಾಜೀನಾಮೆ ಕೊಟ್ಟರು ಅಂತ ಹೇಳಿ ಅದರಲ್ಲಿ ಏನಿದೆ ನಾನು ಕೆಲಸ ಮಾಡಲಿಕ್ಕೆ ಅಂತ ಮತ್ತವ್ರನ್ನ ಕರೆಸಿ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮನ್ ಮಾಡಿದ್ರು. ರಾಜ್ಯದ ಒಬ್ಬ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮನ್ ಕ್ಷೇತ್ರದಲ್ಲೇ ಒಂದು ಇಲಾಖೆಯಲ್ಲಿ ಈ ಮಟ್ಟದ ಅವ್ಯವಹಾರ ಆಗಿದೆ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ರಾಜ್ಯದಲ್ಲಿ ಇದ್ದಾರಾ? ಇದೇ ನನಗೆ ಅನುಮಾನ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿನೇ ಇಲ್ಲವೇನೋ ಅಂತಕ್ಕಂಥದ್ದು. BR ಪಾಟೀಲ್ರ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳು ಅದೆಲ್ಲ ಸುಳ್ಳು, ನಾವೆಲ್ಲ ಹರಿಶ್ಚಂದ್ರರು, ನಮ್ಮದೆಲ್ಲ ಪಾರದರ್ಶಕ ಆಡಳಿತ, ಸಾಧ್ಯವೇ ಇಲ್ಲ ಇವೆಲ್ಲ ಅಂತ ಹೇಳಿ ಉತ್ತರ ಕೊಟ್ಟಂಥ ಉಪಮುಖ್ಯಮಂತ್ರಿ ಇವತ್ತೇನು ಹೇಳ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಆ ಸಚಿವರು ಉತ್ತರ ಕೊಟ್ಕೊತಾರೆ, ನನಗೇನು ವಿಷಯ ಗೊತ್ತಿಲ್ಲ,
ಇವ್ರು ಯಾರ್ಯಾರು ಏನೇನು ಮಾತಾಡೋರು ನನಗಿನ್ನೂ ಗಮನಕ್ಕೆ ಬಂದಿಲ್ಲ. ವಿಷಯ ತಿಳ್ಕೊಂಡು ಹೇಳ್ತೀನಿ ಅಂತ ಕದ್ದೊಯ್ತಾರೆ ಫಲಾನುವಾದ ಉಪಮುಖ್ಯಮಂತ್ರಿ ರಾಜು ಕಾಗೆ ನನಗೆ ವಿಶೇಷ ಅನುದಾನ ಅಂತ ಕೊಟ್ಟು 2 ವರ್ಷದಿಂದ 2 ವರ್ಷ ಆಯಿತು. 25 ಕೋಟಿ ಇನ್ನೂ ಹಣ ಆಡಳಿತಾತ್ಮಕವಾದಂಥ ಟೆಂಡರ್ ಪ್ರೋಸೆಸ್ಸು ಮಾಡಲಿಲ್ಲ, ಕಾಮಗಾರಿನೂ ಪ್ರಾರಂಭ ಮಾಡೋಕ್ಕೆ ಬಿಟ್ಟಿಲ್ಲ. ಅವರ ಹೇಳಿಕೆ ಇವತ್ತಿಲ್ಲಿ. ಇದರ ಉದ್ದೇಶ ಏನು? ಮುಖ್ಯಮಂತ್ರಿಗಳು ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರ ಶಾಸಕರಿಗೆಲ್ಲ 70 ಕೋಟಿ 80 ಕೋಟಿ ಇನ್ನು ಯಾರೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಎಲ್ಲ ರೀತಿಯ ಆರ್ಥಿಕ ನೆರವು ಕೊಡ್ತೀನಿ ಅಂತ ಪಾಪ 100 ಬಾರಿ ಭರವಸೆ ಕೊಟ್ಕೊಂಡವ್ರೆ, ಕೊಡ್ತಾನೂ ಅವರೇ. ಆದರೆ ಅವರ ಕ್ಷೇತ್ರಕ್ಕೆ ಶಾಸಕರುಗಳು ಹೋಗೋದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಟ್ಕೊಂಡು ಕೂತಿದ್ದಾರೆ. ಇನ್ನು ಗೋಪಾಲಕೃಷ್ಣ ಅವರು ಹೇಳ್ತಾರೆ ರಾಜೀನಾಮೆ ಕೊಡಲಿ, ಈಗ ತಪ್ಪೇನು ಮಾಡಿಲ್ಲ ಅಂದರೆ ಬೇಕಾದ್ರೆ ಆಮೇಲೆ ಮಂತ್ರಿ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ವಿರೋಧ ಪಕ್ಷಗಳು ಹೇಳ್ತಾ ಇಲ್ಲ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳೇ, ಇಲ್ಲಿ ವಿರೋಧ ಪಕ್ಷಗಳು ಹಸುವಿಂದ ನಾವು ಮಾತಾಡ್ತಾ ಇಲ್ಲ. ಇಲ್ಲಿ ಮಾತನಾಡ್ತಿರೋದು ನಿಮ್ಮ ಸಹಪಾಠಿಗಳು, ನಿಮ್ಮ ಪಕ್ಷದ ಶಾಸಕರು. ಈ ಕಾಂಗ್ರೆಸ್ ಹೈಕಮಾಂಡ್ ಇದೆ ಇಲ್ಲಿ ದೇಶದಲ್ಲಿ. ಈ ಶಾಸಕರ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಬ್ರದರ್, ಇದು ನೋಡಿದ್ರೆ 3 ದಿವಸದ್ದು ಬೆಳವಣಿಗೆ. ಬಹುಶಃ ಪೂರ್ಣಚಂದ್ರ ತೇಜಸ್ವಿ ಅವರ ತಬರನ ಕತೆ ಗಿರೀಶ್ ಕಾರ್ನಾಡ್ ತೆಗೆದಿದ್ದು, ಯಾರು ತೆಗೆದಿದ್ದು ನೀವೆಲ್ಲ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ, ಹಳೆ ಪಿಕ್ಚರು. ಗಿರೀಶ್ ಕಾಸರವಳ್ಳಿ, ಸರಿ. ತಬರನ ಕತೆ ಆಗಿದೆ ಈ ಶಾಸಕರ ಪರಿಸ್ಥಿತಿ. ಪಾಪ ತಬರನ ಕತೆ ಹೀರೋ ಕೆಲಸದಿಂದ ರಿಟೈರ್ ಆದಮೇಲೆ ಪಿಂಚಣಿ ಪಡೀಲಿಕ್ಕೆ ಅಲಿತಕ್ಕಂಥ ಒಂದು ಸ್ಟೋರಿ. ಅದು ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಶಾಸಕರ ಪರಿಸ್ಥಿತಿನ ತಬರನ ಕತೆಗೆ ತಂದು ನಿಲ್ಲಿಸಿದ್ದಾರೆ. ದಿನಾ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ, ದಿನಾ ಬೇಡ್ಕತಾವ್ರೆ. ಯಾರು ಮಧ್ಯವರ್ತಿಗಳೋ ಇನ್ಯಾರು ಇಟ್ಕೊಂಡವರೋ ಅಲ್ಲಿ ಕಲೆಕ್ಷನ್ ಆದಮೇಲೆ ಸಲೀಸಾಗಿ ಕೆಲವರಿಗೆ ಹೋಗ್ತಾ ಇದೆ. ಪಾಪ ಹಲವಾರು ಶಾಸಕರು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ, ಅಯ್ಯೋ ಸದ್ಯ ಆಗಪ್ಪ ಕೆಲಸ ಆದರೂ ಸಾಕು ನಮಗೆ, ಲೆಟ್ರ್ ಕೊಟ್ಟಂಗೆ ಕೊಡ್ತಾರೆ ಪಾಪ ಅವ್ರ ಶಾಸಕರು. ಆ ಲೆಟ್ರ್ ತಗೊಂಡೋಗಿ ಅವನ ದುಡ್ಡು ಕೊಟ್ಟು ಹಣ ಬಿಡುಗಡೆ ಮಾಡಿಸ್ಕೊಂಡು ಬರ್ತಾನೆ. ಇದು ನಡೀತಿರ್ತಕ್ಕಂಥ ರಾಜ್ಯದಲ್ಲಿ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತೀನಿ ಬ್ರದರ್. ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತು ರಾಯಚೂರಲ್ಲಿ ಅಂತಾರೆ, ಪತ್ರಿಕರು ಕೇಳಿದ್ರೆ ವಿಶೇಷ ಅನುದಾನ ಅಂತ ಹೇಳಿ ರಾಜು ಕಾಗೆ ಅವ್ರು ಹೇಳ್ತಾರಲ್ಲ ಅಂತ ನೀವು ಮಾಧ್ಯಮದ ಸ್ನೇಹಿತರು ಕೇಳಿದ್ರೆ, ಎಲ್ಲಿದೆ ವಿಶೇಷ ಅನುದಾನ? ಮುಖ್ಯಮಂತ್ರಿಗೆ ವಿಶೇಷ ಅನುದಾನ ಇದೆಯಾ? ಎಲ್ಲಿದೆ ಹಾಗಂತ? ರಾಯಚೂರಲ್ಲಿ ಇವತ್ತು ಹೇಳಿದ್ದು ನೀವೇ ತೋರಿಸಿದಿರಿ ಅಲ್ವಣ. ಮುಖ್ಯಮಂತ್ರಿಗಳ ಕತೆ ಇದೆಯಲ್ಲ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 23-24ನೇ ಸಾಲಿನಿಂದ ಮುಂದಿನ 3 ವರ್ಷಗಳ ಅವಧಿಗೆ ಅಲ್ಪಸಂಖ್ಯಾತರ ಕಾಲೋನಿಗಳ ಸಮಗ್ರ ಅಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು 11 ಕಾರ್ಪೊರೇಷನ್ಗಳಲ್ಲಿ ಅಲ್ಪಸಂಖ್ಯಾತರ ಸ್ಲಮ್ ಕಾಲೋನಿ ಅಭಿವೃದ್ಧಿ ಯೋಜನೆ, ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ವಿಶೇಷ ಅಭಿವೃದ್ಧಿ ಯೋಜನೆ,
ಇದು ಸರ್ಕಾರದ ಆದೇಶ. ಬೆಳಗ್ಗೆ ಏನು ಹೇಳಿದ್ರು ನಿಮಗೆ, ರಾಜಕ್ಕಾಗಿ ಇವರು ವಿಶೇಷ ಅನುದಾನ 23 ಕೋಟಿ ಕೊಟ್ಟು ಇವತ್ತು ಕೆಲಸ ಮಾಡೋಕ್ಕಾಗಿಲ್ಲ ಅಂತ. ಎಲ್ಲಿದೆ ವಿಶೇಷ ಅನುದಾನ ಅಂತ? ಇವ್ರನ್ನೇನು ಮುಖ್ಯಮಂತ್ರಿ ಅಂತ ಕರಿತೀರಾ? ಇದಕ್ಕೆ ಇವರು ದೇವರಾಜ ಅರಸು ಅವರ ಅವಧಿಯ ದಾಖಲೆಯನ್ನು ಮುರಿದು ಇತಿಹಾಸ ಸೃಷ್ಟಿ ಮಾಡ್ಬೇಕಂತ ಇವರು.